Hello students, welcome back to economics online class. In previous video we are discussing about some challenges in power sector. ನಮಸ್ಕಾರ ವಿದ್ಯಾರ್ಥಿಗಳಿಗೆ, ತಮಗೆಲ್ಲ ಅರ್ಥಶಾಸ್ತ್ರ ವಿಷಯದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ಹಿಂದಿನ ಒಂದು ವಿಡಿಯೋದಾಗ ನಾವು ಏನು ಮಾಡ್ತಾ ಇದೀವಪ್ಪ ಅಂದ್ರೆ ವಿದ್ಯುತ್ ವಲಯದಲ್ಲಿನ ಕೆಲವು ಸವಾಲುಗಳ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಇನ್ ದಿಸ್ ವಿಡಿಯೋ ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಚಾಲೆಂಜಸ್ ಇನ್ ಪವರ್ ಸೆಕ್ಟರ್. ಈ ಒಂದು ವಿಡಿಯೋದಾಗ ನಾವು ಏನು ಮಾಡೋಣಪ್ಪ ಅಂದ್ರೆ ವಿದ್ಯುತ್ ವಲಯ ಎದುರಿಸುತ್ತಿರುವ ಮುಂದಿನ ಕೆಲವು ಸವಾಲುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. Okay, next problem is or next challenge is electricity is also stolen in different areas, and this is also main challenge of power sector. So from this problem or from this challenge, so state electricity boards are incur losses. It is 500 billion. ಇಲ್ಲಿ ನೋಡ್ರಿ, ಮುಂದಿನ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ ಕೆಲವೊಂದು ಪ್ರದೇಶಗಳಾಗುತ್ತಿರುವಂತಹ ವಿದ್ಯುತ್ ಕಳ್ಳತನ ಕೂಡ ಈ ಒಂದು ರಾಜ್ಯ ವಿದ್ಯುತ್ ಶಕ್ತಿ ಮಂಡಳಿಗಳು ಅನುಭವಿಸುತ್ತಿರುವಂತಹ 100 ಶತಕೋಟಿ ನಷ್ಟದಲ್ಲಿ 500 ಶತಕೋಟಿ ನಷ್ಟಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಯಾವುದಪ್ಪ ಅಂದ್ರೆ ವಿವಿಧ ಪ್ರದೇಶಗಳಲ್ಲಿ ಆಗುತ್ತಿರುವಂತಹ ವಿದ್ಯುತ್ ಕಳ್ಳತನ. ಎಲೆಕ್ಟ್ರಿಸಿಟಿ ಈಸ್ ಆಲ್ಸೋ ಸ್ಟೋಲನ್ ಇನ್ ಡಿಫರೆಂಟ್ ಏರಿಯಾಸ್. ಸೊ ದಿಸ್ ಇಸ್ ಅ ಪಿಕ್ಚರ್ ಆಫ್ ಸ್ಟೋಲನ್ ಆಫ್ ಎಲೆಕ್ಟ್ರಿಸಿಟಿ. ಈ ಒಂದು ಚಿತ್ರವನ್ನು ನೋಡಿ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿ ವಿದ್ಯುತ್ ಕಳ್ಳತನ ಯಾವ ರೀತಿ ಇರುತ್ತೆ ಅನ್ನೋದು. Private sector power generators are yet to play their role. This is also a main challenge of power sector. Private sectors are not showing their interest in power generations. So they are only showing their interest in all fields, but they are private sectors are not showing their interest in power generations. So that's why the private sector power generators are yet to play their role. So when that time our power generation will be increased. ಇಲ್ಲಿ ನೋಡ್ರಿ, ಖಾಸಗಿ ವಲಯದ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಇನ್ನಷ್ಟು ಮಹತ್ವ ಪಾತ್ರವನ್ನು ವಹಿಸಬೇಕಾಗಿದೆ ಅಂತೇಳಿ ಇದು ಒಂದು ಏನಪ್ಪ ಅಂದ್ರೆ ವಿದ್ಯುತ್ ವಲಯ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳಲ್ಲಿ ಇದು ಕೂಡ ಒಂದಾಗಿದೆ. ಏನಾಗಿದೆಪ್ಪ ಅಂದ್ರೆ ಖಾಸಗಿ ವಲಯಗಳು ಕೇವಲ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾವೆ. ಆದರೆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಏನಪ್ಪ ಅಂದ್ರೆ ಖಾಸಗಿ ವಲಯದ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವುದೇ ರೀತಿಯ ಒಂದು ಆಸಕ್ತಿಯನ್ನು ವಿದ್ಯುತ್ ಉತ್ಪಾದನೆ ಮಾಡುವಲ್ಲಿ ಯಾವುದೇ ರೀತಿಯ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಇದು ಒಂದು ಏನಪ್ಪ ವಿದ್ಯುತ್ ವಲಯವು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, there is a general public unrest due to high power tariffs and prolonged power cuts in different parts of the country. Generally we know when general public are unrest or unhappy, when there is due to the high power tariffs of electricity and prolonged power cuts in their home or their places, that time general public are unrest or unhappy. No, there is no electricity, nobody can happy. ಇಲ್ಲಿ ನೋಡ್ರಿ, ವಿದ್ಯುತ್ ವಲಯದ ಒಂದು ಮುಂದಿನ ಸಮಸ್ಯೆ ಅಥವಾ ಸವಾಲು ಏನಪ್ಪಾ ಅಂದ್ರೆ ಅಧಿಕ ವಿದ್ಯುತ್ ದರ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಆಗುತ್ತಿರುವಂತಹ ಸುದೀರ್ಘ ವಿದ್ಯುತ್ ಕಡಿತವು ಕೂಡ ಸಾರ್ವಜನಿಕರ ಅಶಾಂತಿಗೆ ಕಾರಣವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಇದು ಒಂದು ಕೂಡ ವಿದ್ಯುತ್ ವಲಯ ಎದುರಿಸುತ್ತಿರುವ ಒಂದು ಸಮಸ್ಯೆ. ಇದು ಆಕ್ಚುಲಿ ಸಮಸ್ಯೆ ವಿದ್ಯುತ್ ವಲಯಕ್ಕಲ್ಲ, ಇದು ಸಾರ್ವಜನಿಕರಿಗೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಾರ್ವಜನಿಕರಿಗೆ ಆಗುತ್ತಿರುವಂತಹ ಅಧಿಕ ವಿದ್ಯುತ್ ದರ ಆಗಿರ್ಬೋದು. ಮತ್ತು ಕೆಲವೊಂದ್ಸರಿ ಏನಾಗುತ್ತಪ್ಪ ಅಂದ್ರೆ ದೇಶದ ವಿವಿಧ ಭಾಗಗಳಲ್ಲಿ ಅಂದ್ರೆ ಜನರು ಸಾರ್ವಜನಿಕರು ಇರುವಂತಹ ಸ್ಥಳಗಳಲ್ಲಿ ಅಥವಾ ಅವ್ರ ಮನೆಗಳಲ್ಲಿ ಸುದೀರ್ಘವಾದ ವಿದ್ಯುತ್ ಕಡಿತ ಅಂದ್ರಪ್ಪ ಅಂದ್ರೆ ಒಮ್ಮೆ ವಿದ್ಯುತ್ ಶಕ್ತಿ ಹೋಗಿಬಿಡ್ತಪ್ಪ ಅಂತಂದ್ರೆ ಮತ್ತೆ ಲೇಟ್ ಮಾಡಿ ಬರೋದು. ಹೌದಾ, ಅಂದ್ರೆ ಬಂದ್ರೆ ಮತ್ತೆ ಹೋಗೋದು. ಅಂದ್ರೆ ಸುದೀರ್ಘವಾದ ಕಡಿತಪ್ಪ ಅಂತಂದ್ರೆ ಒಮ್ಮೆ ಹೋಗ್ತಾ ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ ಹೋದ್ಬ ಸಾಯಂಕಾಲ 6 ಗಂಟೆಗೆ ಬರೋದು. ಈ ರೀತಿ ಒಂದು ಸುದೀರ್ಘವಾದ ವಿದ್ಯುತ್ ಕಡಿತ ಏನಪ್ಪ ಅಂದ್ರೆ ಸಾರ್ವಜನಿಕರ ಅಶಾಂತಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಹೌದಾ, ಇಲ್ಲಿ ನೋಡ್ರಿ, ವಿದ್ಯುತ್ ಶಕ್ತಿ ಇಲ್ಲ ಅಂದ್ರೆ ಕೂಡ ಯಾರು ಕೂಡ ಹ್ಯಾಪಿ ಆಗಿರೋದಿಲ್ಲ. ಸೊ ಎಲ್ಲರಿಗಪ್ಪ ಅಂದ್ರೆ ಬೋರ್ ಆಗ್ತೈತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಚಾಲೆಂಜ್ ಇಸ್ thermal power plants, which are the mainstay of India's power sector, are facing shortage of raw materials and coal supplies.
thermal power plants, which are the mainstay of India's power sector, are facing shortage of raw materials and coal supplies. Okay, which is the mainstay of India's power sector? So that is the thermal sources. Why? In previous video we have discussed about that. In 2016, power generation from the thermal sources, it's about 67%. ನಾವು ಹಿಂದಿನ ಒಂದು ವಿಡಿಯೋದಾಗ ಅಧ್ಯಯನ ಮಾಡಿದ್ವಿ ಅಂದ್ರೆ ವಿದ್ಯುತ್ ಉತ್ಪಾದನೆಯಲ್ಲಿ 2016ರಲ್ಲಿ ಭಾರತವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇತ್ತು. ಅದು ಶಾಖೋತ್ಪನ್ನ ಮೂಲಗಳಿಂದ ಎಷ್ಟು ಅಂದ್ರೆ 67% ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಅಂತ ಹೇಳಿದ್ವಿ ನಾವು. ಇಟ್ಸ್ thermal sources to power generation, it needs to the raw materials and coal supplies to power generation. ನೋಡ್ರಿ ನಾನು ಹೇಳಿದೆ ಶಾಖೋತ್ಪನ್ನ ಮೂಲಗಳಿಂದ 67% 2016ರಲ್ಲಿ ಏನಪ್ಪ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿತ್ತು ಅಂತೇಳಿ. ಇದು ಒಂದು ಏನಪ್ಪ ಅಂದ್ರೆ ಈ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳು ಏನಪ್ಪ ಅಂದ್ರೆ ಈ ಒಂದು ಭಾರತದಲ್ಲಿರುವಂಥ ಒಂದು ವಿದ್ಯುತ್ ವಲಯದ ಪ್ರಮುಖವಾದ ಒಂದು ವಿದ್ಯುತ್ ಕೇಂದ್ರ ಅಂತಲೇ ಹೇಳ್ಬೋದು. ಈ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡೋಕೆ, ಶಾಖೋತ್ಪನ್ನ ವಿದ್ಯುತ್ತನ್ನು ಉತ್ಪಾದನೆ ಮಾಡೋಕೆ ಪ್ರಮುಖವಾಗಿ ಕಚ್ಚಾ ವಸ್ತು ಮತ್ತು ಕಲ್ಲಿದ್ದಲು ಬೇಕಾಗ್ತೈತಿ. ಆದರೆ ಭಾರತದಲ್ಲಿರುವಂಥ ಈ ಒಂದು ಶಾಖೋತ್ಪನ್ನ ಮೂಲ ಏನಪ್ಪ ಅಂದ್ರೆ ಕಚ್ಚಾ ವಸ್ತು ಮತ್ತು ಕಲ್ಲಿದ್ದಲಿನ ಕೊರತೆಯನ್ನು ಎದುರಿಸಕತ್ತೈತಿ ಅಂತ ಹೇಳ್ಬೋದು. ಸೊ ಇದು ಒಂದು ಏನಪ್ಪ ಅಂತಂದ್ರೆ ವಿದ್ಯುತ್ ವಲಯದ ಪ್ರಮುಖ ಸಮಸ್ಯೆಗಳಲ್ಲಿ ಅಥವಾ ಸವಾಲುಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕಂಟೆಂಟ್ ಈಸ್ ಹೆಲ್ತ್. This is a very important content. Health is also a infrastructure. Which type infrastructure this is? This is a second type of infrastructure, that is the social infrastructure. Health is very important in social infrastructures. ನೋಡ್ರಿ ಮುಂದಿನ ಒಂದು ಪರಿಕಲ್ಪನೆ ಯಾವುದಪ್ಪ ಅಂದ್ರೆ ಆರೋಗ್ಯ. ಈ ಆರೋಗ್ಯ ಎಂಬುದು ಕೂಡ ಏನಾಗಿದೆಪ್ಪ ಅಂದ್ರೆ ಒಂದು ಮೂಲ ಸೌಕರ್ಯ ಆಗಿದೆ. ಇದು ಎಂಥ ಮೂಲ ಸೌಕರ್ಯ ಅಂತ ಬಂದಾಗ ಇದೊಂದು ಸಾಮಾಜಿಕ ಮೂಲ ಸೌಕರ್ಯ ಅಂತ ಹೇಳ್ಬೋದು. ಈ ಸಾಮಾಜಿಕ ಮೂಲ ಸೌಕರ್ಯಗಳಲ್ಲಿ ಅತ್ಯಂತ ಪ್ರಮುಖವಾದ ಮೂಲ ಸೌಕರ್ಯ ಅಂದರೆ ಆರೋಗ್ಯ. ಸೊ ಇನ್ ವೆರಿ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ದಟ್ ಈಸ್ ಎನರ್ಜಿ. ಇನ್ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ದಟ್ ಈಸ್ ಹೆಲ್ತ್. ಇಲ್ಲಿ ನೋಡ್ರಿ ಏನಪ್ಪ ಅಂತಂದರೆ ಮೂಲಸೌಕರ್ಯ ಎರಡು ಪ್ರಕಾರ ಬರ್ತಾವೆ ಅಂತ ಹೇಳಿದೆ ನಾನು. ಒಂದು ಸಾಮಾಜಿಕ ಮೂಲಸೌಕರ್ಯ, ಇನ್ನೊಂದು ಆರ್ಥಿಕ ಮೂಲಸೌಕರ್ಯ. ಆರ್ಥಿಕ ಮೂಲಸೌಕರ್ಯಗಳು ಅತ್ಯಂತ ಪ್ರಮುಖವಾದದ್ದು ಯಾವುದಪ್ಪ ಅಂದರೆ ಇಂಧನ, ಅದು ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಶಕ್ತಿ ಆಗಿರ್ಬೋದು. ಅದೇ ರೀತಿ ಸಾಮಾಜಿಕ ಒಂದು ಮೂಲಸೌಕರ್ಯದಲ್ಲಿ ಅತ್ಯಂತ ಪ್ರಮುಖವಾದ ಮೂಲಸೌಕರ್ಯ ಯಾವುದಪ್ಪ ಅಂದ್ರೆ ಆರೋಗ್ಯ. ಇದನ್ನ ಬಿಟ್ಟರೆ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಶಿಕ್ಷಣ ಅಂತ ಬರುತ್ತೆ. ಸೊ ದೆನ್ ಟೆಲ್ ಮೀ ವಾಟ್ ಈಸ್ ಹೆಲ್ತ್. ಹಾಗಾದ್ರೆ ಆರೋಗ್ಯ ಅಂದರೆ ಏನ್ರಿ? Health is not only absence of disease but also the ability to realize one's potential. It is yardstick of one's well-being. Health is not only absence of disease but also the ability to realize one's potential. It is yardstick of one's well-being. Listen students, commonly you may know health is only absence of disease, you may know, but health is not only absence of disease but also the ability to realize one's potential, and health is also a yardstick of one's well-being. Yardstick means a measure of one's well-being. Health is very important to everyone, so that's why government initiated a lockdown. So here you will know the importance of health, and if you have a good health you can achieve anything. If you have not good health you can do anything. ಇಲ್ಲಿ ನೋಡ್ರಿ ಆರೋಗ್ಯ ಅಂದ್ರೆ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಆರೋಗ್ಯವೆಂದರೆ ಕೇವಲ ಕಾಯಿಲೆ ಇಲ್ಲದೆ ಇರುವ ಸ್ಥಿತಿಯು ಮಾತ್ರವಲ್ಲದೆ ಅದು ಒಬ್ಬ ವ್ಯಕ್ತಿಗೆ ಸಾಮರ್ಥ್ಯವನ್ನು ಸಿದ್ಧೀಕರಿಸುವ ಶಕ್ತಿಯಾಗಿದೆ ಹಾಗೂ ಇದು ಒಬ್ಬರ ಯೋಗಕ್ಷೇಮವನ್ನು ಮಾಪನ ಮಾಡುವ ಮಾನದಂಡವಾಗಿದೆ. ಇಲ್ಲಿ ನೋಡ್ರಿ ಏನು ಹೇಳ್ತಾರೆ ಆರೋಗ್ಯ ಅಂದ್ರೆ ಆರೋಗ್ಯವೆಂದರೆ ಕೇವಲ ಕಾಯಿಲೆ ಇಲ್ಲದೆ ಇರುವ ಸ್ಥಿತಿ ಮಾತ್ರವಲ್ಲದೆ ಅದು ಒಬ್ಬ ವ್ಯಕ್ತಿಗೆ ಸಾಮರ್ಥ್ಯವನ್ನು ಸಿದ್ಧೀಕರಿಸುವ ಶಕ್ತಿಯಾಗಿದೆ ಹಾಗೂ ಇದು ಒಬ್ಬರ ಯೋಗಕ್ಷೇಮವನ್ನು ಮಾಪನ ಮಾಡುವ ಮಾನದಂಡವಾಗಿದೆ.
ಇಲ್ಲಿ ನೋಡ್ರಿ, ನಾವು ಸಾಮಾನ್ಯವಾಗಿ ಏನು ತಿಳ್ಕೊಂಡ್ಬಿಟ್ಟಿದ್ದೀವಿ, ಆರೋಗ್ಯ ಅಂದ್ರಪ್ಪ, ಆರೋಗ್ಯ ಅಂದರೆ ಯಾವುದೇ ಕಾಯಿಲೆಗಳು ಇಲ್ಲದೆ ಇರುವುದು, ಯಾವುದೇ ಕಾಯಿಲೆಗಳು ಇಲ್ಲದೆ ಇರುವುದು ಅಂತ ನೀವು ತಿಳ್ಕೊಂಡಿದ್ದೀರಿ. ಅದು ತಪ್ಪು. ಇಲ್ಲಿ ನೋಡ್ರಿ, ಆರೋಗ್ಯ ಅಂದರೆ ಕೇವಲ ಕಾಯಿಲೆಗಳು ಇಲ್ಲದೆ ಇರುವ ಸ್ಥಿತಿ ಮಾತ್ರವಲ್ಲ, ಅದು ಒಬ್ಬ ವ್ಯಕ್ತಿಗೆ ತನ್ನ ಸಾಮರ್ಥ್ಯವನ್ನು ಸಿದ್ಧೀಕರಿಸುವಂಥದ್ದು ಅಥವಾ ಉನ್ನತೀಕರಿಸುವಂಥ ಒಂದು ಶಕ್ತಿ ಆರೋಗ್ಯ ಅಂತ ಹೇಳಾಗ್ತದೆ. ಅದೇ ರೀತಿ ಅದು ಒಬ್ಬರ ಯೋಗಕ್ಷೇಮವನ್ನು ಮಾಪನ ಮಾಡುವ ಮಾನದಂಡವೇ ಸರಿ. ಆರೋಗ್ಯ ಅನ್ನೋದು ಏನು ಮಾಡ್ದಪ್ಪ, ಅಲ್ಲಿ ಒಬ್ಬ ವ್ಯಕ್ತಿಯ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಒಬ್ಬ ವ್ಯಕ್ತಿಯ ಯೋಗಕ್ಷೇಮವನ್ನು ಅಳತೆ ಮಾಡುವಂತಹ ಒಂದು ಮಾಪಕ ಅಥವಾ ಒಂದು ಮಾನದಂಡ ಅಂತ ಹೇಳಾಗ್ತದೆ. ಇಲ್ಲಿ ನೋಡ್ರಿ, ಆರೋಗ್ಯ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂಥದ್ದು ಅಥವಾ ಭಾಳ ಮಹತ್ವವಾಗಿದೆ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಇತ್ತೀಚೆಗೆ ಸರ್ಕಾರ ಏನು ಮಾಡಿದೆಪ್ಪ ಅಂದ್ರೆ, ಪ್ರತಿಯೊಬ್ಬರ ಆರೋಗ್ಯ ದೃಷ್ಟಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಲಾಕ್ಡೌನನ್ನು ವಿಧಿಸಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ನಿಮ್ಮ ಆರೋಗ್ಯ ಚೆನ್ನಾಗಿತ್ತಪ್ಪ ಅಂತಂದ್ರೆ ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸ್ಬೋದು. ಆದರೆ ನಿಮ್ಮ ಆರೋಗ್ಯನೇ ಚೆನ್ನಾಗಿರಲಿಲ್ಲಪ್ಪ ಅಂದರೆ ನೀವು ಜೀವನದಲ್ಲಿ ಏನನ್ನು ಸಾಧನೆ ಮಾಡೋಕ್ಕಾಗಲ್ಲ, ಏನನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. Health is the holistic process related to the overall growth and development of the nation. Health is the very important aspect and very important infrastructure for the every nation, and health is the holistic process. Holistic means a macro process. It's very related to the overall growth and development of the country. ನೋಡ್ರಿ, ಆರೋಗ್ಯ ಎಂಬುದು ಏನಾಗಿದೆಪ್ಪ ಅಂದ್ರೆ ಒಂದು ಅತ್ಯಂತ ಪ್ರಮುಖವಾದ ಒಂದು ಮೂಲ ಸೌಕರ್ಯ ಆಗಿದ್ದು, ಇದು ಒಂದು ರಾಷ್ಟ್ರದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ, ಆ ರಾಷ್ಟ್ರದ ಅಭಿವೃದ್ಧಿಗೆ ಸಂಬಂಧಿಸಿದ ಒಂದು ಸಮಗ್ರ ಪ್ರಕ್ರಿಯೆ ಆಗಿದೆ ಅಂತ ನಾವು ಹೇಳ್ತೀವಿ. ಆರೋಗ್ಯ ಎಂಬುದು ಎಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ನಿಮಗೆ ಗೊತ್ತು. ಇದು ಒಂದು ರಾಷ್ಟ್ರದ ಬೆಳವಣಿಗೆ, ಒಂದು ರಾಷ್ಟ್ರವು ಬೆಳವಣಿಗೆಯನ್ನು ಹೊಂದಬೇಕಾಗಿದ್ದರೆ ಮತ್ತು ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದಬೇಕಾಗಿದ್ದರೆ ಏನಪ್ಪ ಅಂತಾರೆ, ಈ ಒಂದು ಆರೋಗ್ಯ ಎಂಬುದು ಆ ರಾಷ್ಟ್ರಕ್ಕೆ ಇರಬೇಕಾಗುತ್ತದೆ ಅಥವಾ ಆರೋಗ್ಯ ಎಂಬ ಮೂಲ ಸೌಕರ್ಯವನ್ನು ಆ ರಾಷ್ಟ್ರವು ಹೊಂದಿರಬೇಕಾಗುತ್ತದೆ. ನೆಕ್ಸ್ಟ್ ನೋಡ್ರಿ, ಇಂಡಿಕೇಟರ್ಸ್ ಆಫ್ ಹೆಲ್ತ್, ಆರೋಗ್ಯ ಸೂಚಕಗಳು. ದೇರ್ ಆರ್ ಹೌ ಮೆನಿ ಇಂಡಿಕೇಟರ್ಸ್ ಆಫ್ ಹೆಲ್ತ್ ಆ್ಯಂಡ್ ದೋಸ್ ಆರ್. ಹೌದು, ಆರೋಗ್ಯ ಸೂಚಕಗಳು ಯಾವುವು ಮತ್ತು ಎಷ್ಟಿವೆ ಅಂತ ನೋಡಿದಾಗ there are 4 indicators of health. First one, infant mortality rate, maternal mortality rate, life expectancy level or rate, nutrition level. There are 4 indicators of health. First one, infant mortality rate, maternal mortality rate, life expectancy level or rate, nutrition level. ಇಲ್ಲಿ ನೋಡ್ರಿ, ಆರೋಗ್ಯ ಸೂಚಕಗಳು ಅಂತ ಬಂದಾಗ ಪ್ರಮುಖವಾಗಿ ಆರೋಗ್ಯ ಸೂಚಕಗಳು ಎಷ್ಟಿವೆಯಪ್ಪ ಅಂತಂದ್ರೆ, ಪ್ರಮುಖವಾಗಿ 4 ಆರೋಗ್ಯ ಸೂಚಕಗಳನ್ನು ನಾವು ಕಾಣ್ತೀವಿ. ಆ 4 ಆರೋಗ್ಯ ಸೂಚಕಗಳು ಯಾವುವು ಅಂತ ಬಂದಾಗ, ಮೊದಲನೇದು ಶಿಶು ಮರಣ ದರ, ಎರಡನೇದು ಮಾತೃತ್ವ ಮರಣ ದರ, ಇದನ್ನು ತಾಯಂದಿರ ಮರಣ ದರ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಮೂರನೇದು ನಿರೀಕ್ಷಿತ ಜೀವಿತ ಅವಧಿಯ ಪ್ರಮಾಣ ಅಥವಾ ನಿರೀಕ್ಷಿತ ಜೀವಿತ ಅವಧಿಯ ದರ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಪೌಷ್ಟಿಕತೆಯ ಮಟ್ಟ, ಶಿಶು ಮರಣ ದರ, ಮಾತೃತ್ವ ಮರಣ ದರ, ನಿರೀಕ್ಷಿತ ಜೀವಿತ ಅವಧಿಯ ದರ, ಪೌಷ್ಟಿಕತೆಯ ಮಟ್ಟ, ಇವುಗಳು ಏನಪ್ಪ ಅಂತಂದ್ರೆ ಆರೋಗ್ಯ ಸೂಚಕಗಳಾಗಿವೆ. ಓಕೆ, ವಾಟ್ ಈಸ್ ಇನ್ಫಾಂಟ್ ಮಾರ್ಟಾಲಿಟಿ ರೇಟ್? IMR, infant mortality rate. Infant mortality rate IMR refers to the number of deaths of infants under age of 1 year per 1000 live births. IMR means it refers to the number of deaths of infants under age of 1 year per 1000 live births. Infant mortality rate of India in 2018 it is about 32. In 2019 it's about 30. In 2020 it's about 29. In 2021 according to May 8 2021 it's about 28.
ಇಲ್ಲಿ ನೋಡ್ರಿ, ಶಿಶು ಮರಣ ದರ ಅಂದ್ರೆ ಏನಪ್ಪಾ ಅಂದ್ರೆ 1000 ಜೀವಂತ ಜನಗಳಲ್ಲಿ ಸಂಭವಿಸಬಹುದಾದ 1 ವರ್ಷದ ಒಳಗಿನ ಮಕ್ಕಳ ಸಾವು ಅಂತೇಳಿ. 1000 ಜೀವಂತ ಜನನಗಳಲ್ಲಿ ಸಂಭವಿಸಬಹುದಾದ ಅಥವಾ ಸಂಭವಿಸುವ 1 ವರ್ಷದ ಒಳಗಿನ ಮಕ್ಕಳ ಸಾವು, ಇದನ್ನೇನಪ್ಪ ಶಿಶು ಮರಣ ದರ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಅಂದ್ರೆ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಹೆರಿಗೆಯ ಸಮಯದಲ್ಲಿ ಏನು ಮಕ್ಕಳು 1 ವರ್ಷದ ಒಳಗಿನ ಮಕ್ಕಳು ಅಂದರೆ ಹೆರಿಗೆಯ ಸಮಯದಲ್ಲಿ ಆಗಿರ್ಬೋದು ಅಥವಾ 1 ವರ್ಷ ಒಳಗಡೆನೇ ಆ ಮಕ್ಕಳು ತೀರಿಕೊಂಡರೆ ಅಥವಾ ಸಾವನ್ನಪ್ಪಿದರೆ ಅವುಗಳನ್ನು ನಾವು ಶಿಶು ಮರಣ ದರಕ್ಕೆ ಹೋಲಿಕೆ ಮಾಡ್ತೀವಿ. ಇಲ್ಲಿ ನೋಡ್ರಿ, ಭಾರತದಲ್ಲಿ ಶಿಶು ಮರಣ ದರ 2018 ಎಷ್ಟಿತ್ತಪ್ಪ ಅಂದ್ರೆ 32 ಇತ್ತು. ಅಂದರೆ 1000 ಜನನ ಆಗ್ತಾ ಇದ್ದಾವೆ ಅಂದರೆ ಅಲ್ಲಿ 32 ಶಿಶುಗಳು ಸಾವನ್ನಪ್ತಾ ಇದ್ರು ಅಂತೇಳಿ. ಇನ್ನು 2019 30 ಇತ್ತು, 2020 29 ಇತ್ತು, ಇನ್ನು 2021 ಅಂದರೆ ರೀಸೆಂಟಾಗಿ ಇದು ಎದ್ರ ಪ್ರಕಾರ ಅಂದ್ರೆ ಮೇ 8 2021 ಪ್ರಕಾರ 2021 ಮೇ 8 2021 ಶಿಶು ಮರಣ ದರ ಎಷ್ಟಾಗಿತ್ತಪ್ಪ ಅಂತಂದ್ರೆ 28 ಆಗಿತ್ತು. ಓಕೆ, ಸೆಕೆಂಡ್ ಒನ್, ಮೆಟರ್ನಲ್ ಮೊರ್ಟಾಲಿಟಿ ರೇಟ್, ಮಾತೃತ್ವ ಮರಣ ದರ ಅಥವಾ ತಾಯಂದಿರ ಮರಣ ದರ, MMR, ಮೆಟರ್ನಲ್ ಮೊರ್ಟಾಲಿಟಿ ರೇಟ್, MMR. MMR refers to the number of women who die as a result of pregnancy and childbirth complications per 1 lakh live births in a given year. MMR refers to the number of women who die as a result of pregnancy and childbirth complications per 1 lakh live births in a given year. MMR rate is in 2021 it's about 88 in 1 lakh. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಮಾತೃತ್ವ ಮರಣ ದರ ಅಥವಾ ತಾಯಂದಿರ ಅಥವಾ ತಾಯಿಯ ಮರಣ ದರ ಅಂದರೆ ಏನಪ್ಪ ಅಂತಂದ್ರೆ 1 ವರ್ಷದಲ್ಲಿ 1 ಲಕ್ಷ ಜೀವಂತ ಜನನಗಳಿಗೆ ಗರ್ಭಧಾರಣೆ ಅಥವಾ ಹೆರಿಗೆಯ ತೊಡಕುಗಳ ಪರಿಣಾಮವಾಗಿ ಸಾಯುವಂಥ ಅಥವಾ ಮರಣ ಹೊಂದುವಂತಹ ಮಹಿಳೆಯರ ಸಂಖ್ಯೆಯಾಗಿದೆ. ಇಲ್ಲಿ ಕೇಳಿ ನಮ್ಮ ಹೇಳ್ತೀನಿ, 1 ವರ್ಷದಲ್ಲಿ 1 ಲಕ್ಷ ಜೀವಂತ ಜನನಗಳಿಗೆ ಗರ್ಭಧಾರಣೆ ಅಥವಾ ಹೆರಿಗೆಯ ಸಮಯದಲ್ಲಿ ಗರ್ಭಧಾರಣೆ ಮತ್ತು ಹೆರಿಗೆಯ ತೊಡಕುಗಳ ಪರಿಣಾಮದಿಂದಾಗಿ ಸಾಯುವಂತಹ ಮಹಿಳೆಯರ ಸಂಖ್ಯೆ, ಇದುವೇ ಏನಪ್ಪ ಅಂದರೆ ತಾಯಂದಿರ ಮರಣ ದರವಾಗಿದೆ. 2021 ತಾಯಂದಿರ ಮರಣ ದರ ಎಷ್ಟಿತ್ತಪ್ಪ ಅಂದ್ರೆ 1 ಲಕ್ಷಕ್ಕೆ ಅದು 88. ಇಲ್ಲಿ ನೋಡಿ, ಶಿಶು ಮರಣ ದರ 1,000ರಲ್ಲಿ ಸಾವನ್ನಪ್ಪುವಂಥ ಮಕ್ಕಳ ಸಂಖ್ಯೆ, ಶಿಶುಗಳ ಸಂಖ್ಯೆ. ಇದು ಏನಪ್ಪ ಅಂದ್ರೆ ಮಾತೃತ್ವ ಮರಣ ದರ 1 ಲಕ್ಷ ಜನರಲ್ಲಿ 1 ಲಕ್ಷ ಜೀವಂತ ಜನರಲ್ಲಿ ಸಾಯುವಂತಹ ಅಥವಾ ತೀರಿಕೊಳ್ಳುವಂತಹ ಮಹಿಳೆಯರ ಸಂಖ್ಯೆ, ಅದು ಶಿಶುಗಳ ಸಂಖ್ಯೆ ಶಿಶು ಮರಣ ದರ. ಇದು ಮಹಿಳೆಯರ ಸಂಖ್ಯೆ, ಇದು ಅಥವಾ ತಾಯಂದಿರ ಸಂಖ್ಯೆ, ಇದು ಏನಪ್ಪ ಅಂದ್ರೆ ಮಾತೃತ್ವ ಮರಣ ದರ. Okay, next third one, life expectancy level or rate. Life expectancy is a statistical measure of the average time an organism is expected to live based on the year of its birth, its current age and other demographic patterns including gender. Life expectancy is a statistical measure of the average time or average year an organism is expected to live based on the year of its birth, its current age and other demographic patterns including gender. ಇಲ್ಲಿ ನೋಡ್ರಿ, ನಿರೀಕ್ಷಿತ ಜೀವಿತಾವಧಿಯ ದರ ಅಥವಾ ಪ್ರಮಾಣ ಅಂದ್ರೆ ಏನಪ್ಪ ಅಂದ್ರೆ ಒಂದು ಜೀವಿಯ ಹುಟ್ಟಿದ ವರ್ಷ ಹಾಗೂ ಅದರ ಪ್ರಸ್ತುತ ವಯಸ್ಸು ಮತ್ತು ಲಿಂಗವನ್ನು ಸೇರಿದಂತೆ ಇತರ ಜನಸಂಖ್ಯಾ ಅಂಶಗಳ ಆಧಾರದ ಮೇಲೆ ಆ ಜೀವಿಯು ಬದುಕಬಹುದಾದ ಸರಾಸರಿ ವರ್ಷವನ್ನು ಗುರುತಿಸುವುದೇ ಒಂದು ನಿರೀಕ್ಷಿತ ಜೀವಿತಾವಧಿಯಾಗಿದೆ. ಏನಪ್ಪ ಅಂದ್ರೆ ನೋಡ್ರಿ, ಒಂದು ಜೀವಿ ಅದು ಯಾವುದೇ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಇನ್ನಿತರ ಜೀವಿ ಆಗಿರ್ಬೋದು, ಆ ಜೀವಿಯ ಹುಟ್ಟಿದ ವರ್ಷವನ್ನು ಹಿಡ್ಕೊಂಡು ಅದರ ಪ್ರಸ್ತುತ ವಯಸ್ಸನ್ನು ಹಿಡ್ಕೊಂಡು ಮತ್ತು ಅದು ಲಿಂಗ, ಅದು ಗಂಡು ಹೆಣ್ಣು, ಆ ಲಿಂಗವನ್ನು ಸೇರಿದಂತೆ ಇತರ ಜನಸಂಖ್ಯಾ ಅಂಶಗಳ ಆಧಾರದ ಮೇಲೆ ಆ ಒಂದು ಜೀವಿ ಎಷ್ಟು ವರ್ಷ ಬದುಕಬಹುದು ಸರಾಸರಿಯಾಗಿ ಆ ಒಂದು ಜೀವಿ ಎಷ್ಟು ವರ್ಷ ಬದುಕಬಹುದು ಎಂಬುದನ್ನು
ಗುರುತಿಸುವುದು ಏನಪ್ಪ ಅಂತಂದ್ರೆ ಅದು ನಿರೀಕ್ಷಿತ ಜೀವಿತಾವಧಿ ಆಗಿದೆ. ಸೊ ಇಂಡಿಯಾಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಈಸ್ 74 ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ and life expectancy of males it's 67 and life expectancy of female it's 73. ನೋಡ್ರಿ 2011 ಜನಗಣತಿ ಪ್ರಕಾರ ಭಾರತದಲ್ಲಿ ಒಂದು ಪುರುಷರ ನಿರೀಕ್ಷಿತ ಜೀವಿತಾವಧಿ 67 ವರ್ಷ ಐತಿ. ಆಮೇಲೆ ಮಹಿಳೆಯರ ನಿರೀಕ್ಷಿತ ಜೀವಿತಾವಧಿ 73 ವರ್ಷ ಐತಿ. ಟೋಟಲ್ ಭಾರತದ ಏನಪ್ಪ ಅಂದ್ರೆ 74 ವರ್ಷ ಐತಿ. ಪುರುಷ ಮತ್ತು ಮಹಿಳೆಯರು ಸೇರಿ 74% ನಿರೀಕ್ಷಿತ ಜೀವಿತಾವಧಿ ಇದೆ ಅಂತೇಳಿ ಹೇಳ್ಬೋದು.